ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ 28ನೇ ತಾರೀಕು 2026ರಂದು ವರ್ಷದ ಕೊನೆಯ ಭಾಗಾಂಶ ಚಂದ್ರಗ್ರಹಣ ಸಂಭವಿಸಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣವು ಶನಿದೇವನ ಸ್ವಕ್ಷೇತ್ರವಾದ ಕುಂಭ ಅಥವಾ ಮೀನರಾಶಿಯ ಆಸುಪಾಸಿನಲ್ಲಿ ಸಂಭವಿಸುವುದರಿಂದ ದ್ವಾದಶ ರಾಶಿಗಳ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಭಾರತದ ಕಾಲಮಾನದ ಪ್ರಕಾರ ಈ ಗ್ರಹಣವು ಬೆಳಿಗ್ಗೆ 6:53 ಆರಂಭವಾಗಿ ಮಧ್ಯಾಹ್ನ 12:31 ಮುಕ್ತಾಯಗೊಳ್ಳುತ್ತದೆ ಮತ್ತು ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸದೇ ಇದ್ದರೂ ಕೂಡ ಈ 12 ರಾಶಿಗಳ ಮೇಲಾಗುವ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಶುಭ ಫಲ ಪಡೆಯುವ ರಾಶಿಗಳು. ಅದೃಷ್ಟದ ಸಮಯ. ವೃಷಭ ರಾಶಿ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದೆ. ಧನಲಾಭದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಮತ್ತು ವ್ಯಾಪಾರದಲ್ಲಿ ಲಾಭವನ್ನು ಗಳಿಸುತ್ತವೆ. ಮಿಥುನ ರಾಶಿ ಉದ್ಯೋಗದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರುತ್ತವೆ. ಹಿಂದೆ ನಿಂತು ಹೋಗಿದ್ದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಧನು ರಾಶಿ ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆಗಳು ಬರಲಿವೆ. ಉದ್ಯೋಗದಲ್ಲಿ ಆಗಮಿಸುವ ಕೈಗೊಳ್ಳುವ ಪ್ರಯಾಣಗಳು ಭವಿಷ್ಯದ ಪ್ರಗತಿಗೆ ದಾರಿ ಮಾಡಿಕೊಡುತ್ತವೆ. ಮಕರ ರಾಶಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಪ್ರತಿಫಲ ಸಿಗುವ ಸಮಯ ಇದಾಗಿದೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಆರ್ಥಿಕ ಸುಧಾರಣೆಯ ಯೋಗವಿದೆ. ಚಂದ್ರಗ್ರಹಣದ ಸಮಯದಲ್ಲಿ ಮಿಶ್ರ ಫಲ ಪಡೆಯುವ ರಾಶಿಗಳು. ಸಾಧಾರಣ ಸಮಯ. ಮೇಷರಾಶಿ ಆದಾಯ ಮತ್ತು ಖರ್ಚುಗಳು ಸಮಾನವಾಗಿ ಇರಲಿವೆ. ಹೊಸ ಹೂಡಿಕೆಗಳನ್ನು ಮಾಡುವ ಮುನ್ನ ಎಚ್ಚರ ವಹಿಸಿ, ಆತುರ ಪಡಬೇಡಿ. ತುಲಾ ರಾಶಿ ಕೌಟುಂಬಿಕ ಜೀವನ ಸುಗಮವಾಗಿರುತ್ತದೆ, ಆದರೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಬಾರದಂತೆ ಜಾಗ್ರತೆಯನ್ನು ವಹಿಸಿ. ವೃಶ್ಚಿಕ ರಾಶಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ, ಆದರೆ ಆಸ್ತಿ ಅಥವಾ ವಾಹನ ಖರೀದಿ ವಿಷಯದಲ್ಲಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಕುಂಭ ರಾಶಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ, ಆದರೆ ಆರೋಗ್ಯದ ಕಡೆ ಗಮನವಿರಲಿ. ಎಚ್ಚರಿಕೆ ವಹಿಸಬೇಕಾದ ರಾಶಿಗಳು. ನಕಾರಾತ್ಮಕ ಪ್ರಭಾವವಿರುವ ರಾಶಿಗಳು. ಕನ್ಯಾ ರಾಶಿ ಈ ಗ್ರಹಣವು ನಿಮ್ಮ ರಾಶಿಗೆ ಅಶುಭವನ್ನು ತರಬಹುದು. ಅನಗತ್ಯ ಧನ ನಷ್ಟ, ಕೌಟುಂಬಿಕ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ. ಸಿಂಹ ರಾಶಿ ಗ್ರಹಣದ ನಕಾರಾತ್ಮಕ ಪ್ರಭಾವದಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಿವಾದಗಳು ಉಂಟಾಗಬಹುದು. ಕರ್ಕಾಟಕ ರಾಶಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಚಾಲನೆ ಮಾಡುವಾಗ ಮತ್ತು ಅಪರಿಚಿತರೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಮೀನ ರಾಶಿ ಕೆಲಸದ ಒತ್ತಡ ವಿಪರೀತವಾಗಲಿದೆ. ಹಳೆಯ ಆರೋಗ್ಯ ಸಮಸ್ಯೆಗಳು ಮರುಕಳಿಸುವ ಸಾಧ್ಯತೆ ಇರುವುದರಿಂದ ದೈನಂದಿನ ಶಿಸ್ತನ್ನು ಕಾಪಾಡಿಕೊಳ್ಳಿ. ಚಂದ್ರಗ್ರಹಣ ದೋಷ ನಿವಾರಣಾ ಪರಿಹಾರಗಳು. ಗ್ರಹಣದ ಅಶುಭ ಪ್ರಭಾವವನ್ನು ಕಡಿಮೆ ಮಾಡಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಕೆಳಗಿನ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಗ್ರಹಣದ ದಿನ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಗ್ರಹಣ ಮುಕ್ತಾಯದ ನಂತರ ಬಡವರಿಗೆ ಅಥವಾ ಅರ್ಹರಿಗೆ ಅನ್ನ, ಕಪ್ಪು ಎಳ್ಳು, ಬಟ್ಟೆ ಅಥವಾ ಪುಸ್ತಕಗಳನ್ನು ದಾನ ಮಾಡಿ. ಮಂತ್ರ ಜಪ. ಗ್ರಹಣದ ಅವಧಿಯಲ್ಲಿ ಓಂ ನಮಃ ಶಿವಾಯ ಅಥವಾ ಮೃತ್ಯುಂಜಯ ಮಂತ್ರವನ್ನು ಜಪಿಸುವುದು ಉತ್ತಮ. ಗ್ರಹಣದ ನಂತರ ಶುದ್ಧೀಕರಣ. ಗ್ರಹಣದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ, ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ, ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಪೂಜೆ ಮಾಡಿ. 2026ರ ಆಗಸ್ಟ್ 28ರಂದು ವರ್ಷದ 2ನೇ ಹಾಗೂ ಕೊನೆಯ ಭಾಗಾಂಶ ಚಂದ್ರಗ್ರಹಣವು ಸಂಭವಿಸಲಿದೆ. ಈ ಚಂದ್ರಗ್ರಹಣವು ಕುಂಭರಾಶಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ಸಂಭವಿಸಲಿದೆ. ಜ್ಯೋತಿಷ್ಯದ ಪ್ರಕಾರ ರಾಹು ಮತ್ತು ಚಂದ್ರನ ಸಂಯೋಗದಿಂದ ಈ ದಿನ ಗ್ರಹಣ ಯೋಗವು ನಿರ್ಮಾಣವಾಗುತ್ತಿದೆ. ನಕ್ಷತ್ರ ರಾಶಿ ಶತಭಿಷ ನಕ್ಷತ್ರ. ಕುಂಭರಾಶಿಯ ಪ್ರಭಾವದ ಸಮಯ ಬೆಳಿಗ್ಗೆ 6:53 ಭಾರತೀಯ ಕಾಲಮಾನದ ಸಮಯ. ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಿಯಮಗಳು. ಸೂತಕ ಕಾಲ. ಗ್ರಹಣ ಆರಂಭವಾಗುವ 9 ಗಂಟೆಗಳ ಮುಂಚೆ ಸೂತಕ ಕಾಲವು ಆರಂಭವಾಗುತ್ತದೆ. ಪಾಲಿಸಬೇಕಾದ ಕ್ರಮಗಳು. ದೇವಸ್ಥಾನಗಳ ಹಾಗೂ ದೇವರ ಕೋಣೆಯ ಬಾಗಿಲನ್ನು ಮುಚ್ಚಬೇಕು. ಆಹಾರ ಪದಾರ್ಥಗಳ ಮೇಲೆ ತುಳಸಿ ಅಥವಾ ದರ್ಬೆ, ಕುಶ ಹುಲ್ಲನ್ನು ಇಡಬೇಕು. ಗ್ರಹಣದ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಹಾಗೂ ಭೋಜನವನ್ನು ವರ್ಜಿಸುವುದು ಉತ್ತಮ. ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಎಂದರೆ ಧ್ಯಾನ ಮತ್ತು ಜಪವನ್ನು ಮಾಡಬೇಕು. ಗ್ರಹಣದ ಸಮಯದಲ್ಲಿ ಕುಡಿಯುವ ನೀರಿಗೆ ಮತ್ತು ಆಹಾರದ ಮೇಲೆ ದರ್ಬೆ ಅಥವಾ ತುಳಸಿ ಎಲೆಗಳನ್ನು ಬಳಸಬೇಕು. ಗ್ರಹಣದ ನಂತರ ಸ್ನಾನವನ್ನು ಮಾಡಬೇಕು. ಗ್ರಹಣ ಮುಗಿದ ನಂತರ ಮನೆ ಮತ್ತು ದೇವರ ಕೋಣೆಯನ್ನು ಶುದ್ಧಗೊಳಿಸಿ ದೇವರ ಪೂಜೆಯನ್ನು ಮಾಡಬೇಕು. ಗ್ರಹಣ ಸಮಯ ಮುಗಿದ ನಂತರ ದಾನ ಧರ್ಮ ಮಾಡಬೇಕು. ಏನು ಮಾಡಬಾರದು ಎಂದರೆ ಆಹಾರ ಸೇವನೆ ಮತ್ತು ಅಡುಗೆ. ಗ್ರಹಣದ ಸಮಯದಲ್ಲಿ ಹಾಗೂ ಸೂತಕದ ಅವಧಿಯಲ್ಲಿ ಯಾವುದೇ ಆಹಾರವನ್ನು ಬೇಯಿಸುವುದು ಅಥವಾ ಸೇವಿಸುವುದು ಮಾಡಬಾರದು. ಗ್ರಹಣದ ಸಮಯದಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು ಎಂಬುದು ಇದರ ಹಿಂದಿನ ವೈಜ್ಞಾನಿಕ ಕಾರಣವಾಗಿದೆ.
ದೇವರ ವಿಗ್ರಹಗಳನ್ನು ಮುಟ್ಟುವುದು. ಗ್ರಹಣದ ಅವಧಿಯಲ್ಲಿ ದೇವರ ಕೋಣೆಯ ಬಾಗಿಲು ಮುಚ್ಚಿರಬೇಕು ಮತ್ತು ಯಾವುದೇ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಮುಟ್ಟಬಾರದು. ನಿದ್ದೆ ಮಾಡುವುದು. ಗ್ರಹಣದ ಸಮಯದಲ್ಲಿ ನಿದ್ರಿಸುವುದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಅನಾರೋಗ್ಯ ಪೀಡಿತರು, ವೃದ್ಧರು ಮತ್ತು ಮಕ್ಕಳನ್ನು ಬಿಟ್ಟು ಇನ್ನು ಉಳಿದವರು ನಿದ್ದೆ ಮಾಡುವುದು ನಿಷೇಧ. ದೈಹಿಕ ಸಂಪರ್ಕ. ಗ್ರಹಣ ಅಥವಾ ಸೂತಕ ಅವಧಿಯಲ್ಲಿ ದಂಪತಿಗಳು ದೈಹಿಕ ಸಂಬಂಧದಲ್ಲಿ ತೊಡಗಬಾರದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.